ಹಾಯ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀವಿ. ಮೊದಲಿಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಬ್ಬ ಅಂದ್ರೇ ಮನೇಲಿ ಒಂದು ಎಕ್ಸ್ಟ್ರಾ ಪಾಸಿಟಿವ್ ವೈಬ್ಸ್ ಇರುತ್ತೆ. ಇನ್ನು ಮಕ್ಕಳಿರೋ ಮನೆಗಳಲ್ಲಂತೂ ಸಂಭ್ರಮದ ವಾತಾವರಣ ಇನ್ನೂ ಡಬಲ್ ಆಗಿರುತ್ತೆ. ಅದೇ ರೀತಿ ನಮ್ಮನೇಲೂ ಕೂಡ ನಾನು ನನ್ನ ಮಗಳು ಇಬ್ಬರೂ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ರಂಗೋಲಿ ಹಾಕೋಣ ಅಂದ್ಕೊಂಡು ಬಂದ್ವಿ. ಆ್ಯಕ್ಚುಲಿ ನನಗೆ ರಂಗೋಲಿ ಬಿಡೋಕ್ಕೆ ಬರಲ್ಲ, ಬಟ್ ನನ್ನ ಮಗಳಿಗೆ ಒಂದು ಹಬ್ಬದ ವಾತಾವರಣ ಸಿಗಲಿ ಅನ್ನೋದಕ್ಕೋಸ್ಕರ ಒಂದು ಪುಟ್ಟದಾಗಿರೋ ಒಂದು ಫ್ಲವರ್ ಬಿಟ್ಟು ಅದಕ್ಕೆ ಬಣ್ಣ ಹಚ್ಚುತ್ತಾ ಇದ್ದೀವಿ. ಇದು ಫಸ್ಟ್ ಟೈಮು ನಾವು ವಾಯ್ಸ್ ಓವರ್ ಕೊಡ್ತಿರೋದು ನಾನು. ಎಲ್ಲಾದರೂ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದರೆ ಕ್ಷಮೆ ಇರಲಿ. ರಂಗೋಲಿ ಬಿಟ್ಟು ಅದಕ್ಕೆ ಬಣ್ಣ ಹಚ್ಚಿ ಕಂಪ್ಲೀಟ್ ಆಗಿದೆ. ಫೈನಲಿ ನಮ್ಮನೆ ರಂಗೋಲಿ ಫ್ಲವರ್ ಈ ರೀತಿ ಕಾಣಿಸ್ತಾ ಇದೆ. ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ನಂತರ ನೈವೇದ್ಯ ಎಲ್ಲ ಇಟ್ಟು ದೇವ್ರ ಮನೆಯಲ್ಲಿ ಪೂಜೆ ಮಾಡಿಕೊಂಡೆ. ಇನ್ನು ನನ್ನ ಮಗಳಿಗೆ ಫಲ ಹೆರಿಬೇಕು ಅನ್ನೋದಕ್ಕೋಸ್ಕರ ಹೂವು, ಅರಿಶಿನ, ಕುಂಕುಮ, ಅವರೆಕಾಯಿ ಮತ್ತು ಕಡಲೆಕಾಯಿ, ಎಳ್ಳು, ಬೆಲ್ಲ, ಹಣ್ಣು ಎಲ್ಲವನ್ನು ಇಟ್ಟು ನನ್ನ ಮಗಳನ್ನು ಕೂರಿಸಿ ಪೂಜೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಫಲ ಎಲ್ಲ ಅರ್ದಿದ್ದಾದಮೇಲೆ ಕೊನೆಗೆ ಒಂದು ಆರತಿ ಮಾಡಿ ಪೂಜೆನ ಕಂಪ್ಲೀಟ್ ಮಾಡಿದ್ವಿ. ಅಪ್ಪ ಬಂದಿದ್ದರು ಮನೆಗೆ.
ಸೊ ಅಪ್ಪ ಅವರಿಗೆ ದುಡ್ಡು ಕೊಡೋಕೆ ಹೋದರು. ಸೊ ನಾನು ಬಂದು ಅವಳಿಗೆ ಅಪ್ಪನ ಹತ್ರ ಆಶೀರ್ವಾದ ತೊಗೊಳಕ್ಕೆ ಹೇಳಿ ಆಶೀರ್ವಾದ ತೊಗೊಂಡ್ಳು. ಸೊ ಆಶೀರ್ವಾದ ತೊಗೊಂಡಾದಮೇಲೆ ಅವರು ದುಡ್ಡು ಕೊಟ್ಟರು. ಸೊ ಅವಳು ಈಸ್ಕೊಂಡು ಮತ್ತೆ ಅದನ್ನು ನನಗೆ ಕೊಡೋಕ್ಕೆ ಬರ್ತಿದ್ದಾಳೆ. ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ವೀಟ್ ಪೊಂಗಲ್ನ ಅವ್ರ ತಾತಂಗೆ ಮತ್ತು ಅವ್ರ ಅಪ್ಪಂಗೆ ಕೊಟ್ಟಿದ್ದೆ. ಅದನ್ನು ಒಬ್ರಿಗೊಬ್ರು ತಿನ್ನಿಸ್ಕೊಂಡು ಹಬ್ಬನ ಈ ರೀತಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಅವಳು ಕೂಡ ಹಣ್ಣು ತಿಂತೀನಿ ಅಂತ ಹೇಳಿ ಒಂದು ಚಿಕ್ಕ ಪ್ಲೇಟ್ಗೆ ಸಪೋಟನ್ನು ಕಟ್ ಮಾಡಿ ಹಾಕಿಸ್ಕೊಂಡು ತಿಂತಾಯಿದ್ಲು. ಆ ಟೈಮಲ್ಲಿ ನಾವು ವೀಡಿಯೋ ಮಾಡ್ತಿದ್ವಿ. ಆವಾಗ ಅವಳು ಫುಲ್ಲು ಗರಮ್ ಆಗಿ